ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 12, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದರೆ, ವಂದೇ ಮಾತರಂ ಟು ಬಿ ಪ್ಲೇಡ್ ಬಿಫೋರ್ ನ್ಯಾಷನಲ್ ಅಂಥೆಮ್ ಗವರ್ಮೆಂಟ್. ಈ ಒಂದು ಇಶ್ಯೂ GS ಪೇಪರ್ 1 ಅಡಿಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಲಿಟರೇಚರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ GS ಪೇಪರ್ 2 ಅಡಿಯಲ್ಲಿ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ವಂದೇ ಮಾತರಂಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 150ನೇ ಆ್ಯನಿವರ್ಸರಿಯನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಈ ಒಂದು ನ್ಯಾಷನಲ್ ಸಾಂಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನ್ಯಾಷನಲ್ ಅಂಥೆಮನ್ನು ಹಾಡೋಕ್ಕಿಂತ ಮುಂಚೆ ನಾವು ವಂದೇ ಮಾತರಂ ಅಂದರೆ ನ್ಯಾಷನಲ್ ಸಾಂಗನ್ನು ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗೈಡ್ಲೈನ್ಸ್ಗಳನ್ನು ಬಿಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಚೇಂಜಸನ್ನು ಮಾಡಿದ್ದಾರೆ ಗೈಡ್ಲೈನ್ಸ್ ನಡಿಯಲ್ಲಿ, ಟೈಮ್ ಅಲೋಕೇಶನ್ಸ್ ಯಾವ ರೀತಿಯಾಗಿದೆ ಅಂತಲೂ ಸಹ ಇಲ್ಲಿ ಕೊಟ್ಟಿದ್ದಾರೆ. 3 minutes 10 seconds ಅಷ್ಟು ಟೈಮ್ ಇರಬೇಕು ಈ ಒಂದು ಹಾಡನ್ನು ಹಾಡಲಿಕ್ಕೆ ಅನ್ನುವಂಥದ್ದಾಗಿರ್ಬೋದು. ಹಾಗೂ ನ್ಯಾಷನಲ್ ಅಂಥೆಮನ್ನು ಹಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ಟ್ಯಾಂಡಿಂಗ್ ಓವೇಷನ್ನ ಮುಖಾಂತರ ರೆಸ್ಪೆಕ್ಟನ್ನು ಕೊಡ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ನ್ಯಾಷನಲ್ ಸಾಂಗಿಗೂ ಸಹ ನಾವು ಸ್ಟ್ಯಾಂಡಿಂಗ್ ಓವೇಷನ್ನ ಮುಖಾಂತರ ಗೌರವವನ್ನು ಸಲ್ಲಿಸಬೇಕಾಗುತ್ತೆ ಅಂತ ಗಮನಿಸ್ಬೋದು. ಇಲ್ಲಿ 2 ಎಕ್ಸೆಪ್ಷನ್ಸ್ ಇದೆ. ಒಂದು ವೇಳೆ ನ್ಯೂಸ್ ರೀಲ್ ನಡಿನಲ್ಲಿ ನ್ಯಾಷನಲ್ ಸಾಂಗ್ ಇದ್ದರೆ ಅಥವಾ ಏನಾದರೂ ಡಾಕ್ಯುಮೆಂಟರಿ ಅಂತ ಬಂದಾಗ ನ್ಯಾಷನಲ್ ಸಾಂಗ್ ಇದ್ದರೆ ಅಲ್ಲಿ ಯಾವುದೇ ರೀತಿಯಂಥ ಮ್ಯಾಂಡೇಟರಿ ಪ್ರೊವಿಷನ್ ಇರಲ್ಲ ವೆನ್ ಇಟ್ ಕಮ್ಸ್ ಟು ದಿ ಸ್ಟ್ಯಾಂಡಿಂಗ್ ಓವೇಷನ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಯಾವ ರೀತಿ ಅಂತ ಒಂದು ಗೈಡ್ಲೈನ್ಸನ್ನು ಹೊರಹೊಮ್ಮಿಸಿದ್ದಾರೆ ಅಂತ. ಇದರೊಂದಿಗೆ 6 ಸ್ಟ್ಯಾಂಜಾಗಳನ್ನು ಸಹ ಹಾಡಬೇಕು ಅಂತ ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ತರಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಆ್ಯಕ್ಚುಲಿ ನಾವು 2 ಸ್ಟ್ಯಾಂಜಾಗಳನ್ನು ಮಾತ್ರ 1915ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ವಿ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಯಾವಾಗ ನಾವು ಈ ಒಂದು ನ್ಯಾಷನಲ್ ಸಾಂಗನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಜನವರಿ 24, 1950 ಅಲ್ವಾ. ಸೊ ಈ ದಿನದಂದು ಕೇವಲ 2 ಸ್ಟ್ಯಾಂಜಾವನ್ನು ಅಡಾಪ್ಟ್ ಮಾಡ್ಕೊಂಡಿರೋದಾಗಿ ಗಮನಿಸ್ಬೋದು. ವೈ? ಬಿಕಾಸ್ ಸೆಕ್ಯುಲರ್ ಕಾನ್ಸೆಪ್ಟನ್ನು ಇದು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಬೇರೆ ಎಲ್ಲ ಸ್ಟ್ಯಾಂಜಾಗಳು ಏನಿದೆಯಲ್ಲ ಅದು ಒಂದು ರಿಲಿಜನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ರಿಫ್ಲೆಕ್ಟ್ ಮಾಡ್ತಾ ಇರೋದರಿಂದ ಭಾರತ ಸೆಕ್ಯುಲರ್ ರಾಷ್ಟ್ರ ಅನ್ನಿಸ್ಕೊಳ್ಳುತ್ತಲ್ಲ, ಈ ಒಂದು ಹಂತದಲ್ಲಿ ನಾವು ಮೊದಲು ಸೇರ್ಪಡೆ ಮಾಡಿರಲಿಲ್ಲ. ಇವಾಗ ಸರ್ಕಾರ ಒಂದು ಮ್ಯಾಂಡೇಟರಿ ಪ್ರೊವಿಷನನ್ನು ತೊಗೊಂಡ್ಬರ್ತಾ ಇದೆ. ಕಂಪ್ಲೀಟಾಗಿ 6 ಸ್ಟ್ಯಾಂಜಾಗಳನ್ನು 3.1 minute ನಡಿನಲ್ಲಿ ಹಾಡಬೇಕು ಅನ್ನುವಂಥ ಗೈಡ್ಲೈನ್ಸ್ಗಳನ್ನು ಇವಾಗ ತೆಗೆದುಕೊಂಡು ಬಂದಿದ್ದಾರೆ. ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ನ್ಯಾಷನಲ್ ಅಂಥೆಮನ್ನು ಹಾಡುವಾಗ ಎಷ್ಟು ಟೈಮ್ ಅಲೋಕೇಶನ್ಸನ್ನು ಮಾಡಿದ್ದಾರೆ, ಮ್ಯಾಂಡೇಟರಿ ಎಷ್ಟು ಟೈಮಲ್ಲಿ ನಾವು ನ್ಯಾಷನಲ್ ಅಂಥೆಮನ್ನು ಹಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಯಾವ ಸಂದರ್ಭದಲ್ಲಿ ವಂದೇ ಮಾತರಮನ್ನು ಹಾಕಲಾಗುತ್ತೆ ಅನ್ನೋದಾದರೆ, ಪ್ರೆಸಿಡೆಂಟ್ ಅವರು ಯಾವುದಾದ್ರೂ ಒಂದು ಫಾರ್ಮಲ್ ಫಂಕ್ಷನ್ಗೆ ವಿಸಿಟ್ ಮಾಡ್ತಾ ಇರ್ತಾರಲ್ಲ, ಸ್ಟೇಟ್ ಫಂಕ್ಷನ್ ನಡಿನಲ್ಲಿ ವಿಸಿಟ್ ಮಾಡುವಾಗ ಅವರ ಒಂದು ಅರೈವಲ್ ಡಿಪಾರ್ಚರ್ ನಡಿನಲ್ಲಿ ವಂದೇ ಮಾತರಮನ್ನು ಹಾಕಬೇಕು. ಹಾಗೂ ನಮ್ಮ ಒಂದು ನ್ಯಾಷನಲ್ ಫ್ಲ್ಯಾಗನ್ನು ಇಟ್ಕೊಂಡು ಯಾವುದಾದ್ರೂ ಪರೇಡ್ ನಡೀತಾ ಇರುತ್ತಲ್ಲ, ಆ ಒಂದು ಹಂತದಲ್ಲೂ ಸಹ ವಂದೇ ಮಾತರಮನ್ನು ಹಾಕುವಂಥದ್ದಾಗಿರ್ಬೋದು. ಸರ್ಕಾರದ ಒಂದು ಯಾವುದೇ ಇಂಪಾರ್ಟೆಂಟ್ ಒಕೇಶನ್ ನಡಿನಲ್ಲಿ ವಂದೇ ಮಾತರಮನ್ನು ಹಾಕಲಾಗುತ್ತೆ ಅಂತಲೇ ಗಮನಿಸೋದು. ಶಾಲೆಗಳಲ್ಲೂ ಸಹ ಈ ಒಂದು ವಂದೇ ಮಾತರಮನ್ನು ಹಾಡಲಾಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ನೆನಪಿಟ್ಕೊಳ್ಳಿ. ಸೊ ಒಟ್ಟಾರೆಯಾಗಿ ಒಂದು ಮಾಸ್ ಸಿಂಗಿಂಗ್ ಅಂತ ಬಂದಾಗ ಆಡಿಯನ್ಸ್ಗಳನ್ನು ಅಲರ್ಟ್ ಮಾಡಲಿಕ್ಕಂತಲೇ ಡ್ರಮ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂತ ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ರೋಲ್ ಆಫ್ ಡ್ರಮ್ಸ್ ಏನು ಮಾಡುತ್ತೆ ಅಂದರೆ ಆಡಿಯನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಬ್ಯಾಂಡನ್ನು ಯೂಸ್ ಮಾಡೋದ್ರ ಮುಖಾಂತರ ಸಾಂಗನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಗೈಡ್ಲೈನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವ ರೀತಿಯಾದಂಥ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಕ್ಲಿಯರಾಗಿ ನೀವಿಲ್ಲಿ ನೆನ್ಪಿಟ್ಕೋಬೇಕು. ಇನ್ನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ಆಧಾರದ ಮೇಲೆ ಕೆಲವು ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡೋದಾದರೆ, ಯಾರು ಈ ಒಂದು ವಂದೇ ಮಾತರಮನ್ನು ಬರೆದಿದ್ದಾರೆ, ಬಂಕಿಮ್ ಚಂದ್ರ ಚಟರ್ಜಿಯವರು ವಂದೇ ಮಾತರಮನ್ನು ಬರೆದಿದ್ದಾರೆ. ಇವರಿಗೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಂಕಿಮ್ ಚಂದ್ರ ಚಟರ್ಜಿಯವ್ರಿಗೆ ರಿಲೇಟೆಡ್ ಇರುವಂತೆ ಕ್ವಶನ್ಸ್ಗಳನ್ನು ಸಹ ಕೇಳ್ಬೋದು. ಆನಂದ್ ಮಠ ಅವ್ರಿಗೆ ಸಂಬಂಧಪಟ್ಟಂತೆ ಇದೆ, ದೇವಿ ಚೌಧರಾನಿ ಆಗಿರ್ಬೋದು. ಸೊ ಇವೆಲ್ಲ ಇಂಪಾರ್ಟೆಂಟ್ ಲಿಟರರಿ ವರ್ಕ್. ನಿಮಗೆ ಗೊತ್ತಿರತಕ್ಕಂಥ ಲಿಟರರಿ ವರ್ಕನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ಇಂಪಾರ್ಟೆಂಟ್. ನೀವು ಲಾಂಗ್ ಟರ್ಮಲ್ಲಿ ಇದನ್ನು ನೆನ್ಪಿಟ್ಕೋಬೇಕು, ಅಂದರೆ ಎಕ್ಸಾಮ್ ಬರುತ್ತನೋ. ಹಾಗಾಗಿ ಬಂಕಿಮ್ ಚಂದ್ರ ಚಟರ್ಜಿ ಅವರಿಗೆ ಸಂಬಂಧಪಟ್ಟಂಥ ಒಂದು ಲಿಟರರಿ ವರ್ಕ್, ಅವ್ರ ಮೇಜರ್ ವರ್ಕ್ಸ್ ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು 2 ಮಾಡಿದ್ದೀನಿ, ಆನಂದ ಮಠ್ ಹಾಗೂ ದೇವಿ ಚೌಧರಾನಿ. ರಿಮೈನಿಂಗ್ ನಿಮ್ಗೆ ಯಾವ್ದು ಗೊತ್ತಿದೆ ಮೆನ್ಷನ್ ಮಾಡಿ. ಬಂಕಿಮ್ ಚಂದ್ರ ಅವರ ವಂದೇ ಮಾತರಮನ್ನು ಫಸ್ಟ್ ಟೈಮ್ ಒಂದು ಜರ್ನಲ್ ನಡಿನಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. 1875 ನವೆಂಬರ್ 7 ಅಂದು ಬಂಗದರ್ಶನ ಅನ್ನುವಂಥ ಒಂದು ಜರ್ನಲ್ ನಡಿನಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದೊಂದು ಲಿಟರರಿ ಜರ್ನಲ್ ಆಗಿರುತ್ತೆ. ಸೊ ಅದಾದ ನಂತರ 1882ನಲ್ಲಿ ಆನಂದ ಮಠ ನಾವೆಲ್ ನಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದಾಗಿ ನಾವು ಗಮನ ಹರಿಸ್ಬೋದು. ನ್ಯಾಷನಲ್ ಸಾಂಗ್ ಸ್ಟೇಟಸ್ ಅಂತ ಬಂದಾಗ 1937 ನಡಿನಲ್ಲಿ
ನ್ಯಾಷನಲ್ ಲೆವೆಲಲ್ಲಿ ಒಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಇರುತ್ತೆ. ಸೊ ಆ ಒಂದು ಕಮಿಟಿ ಏನು ಮಾಡುತ್ತೆ ಅಂದರೆ ಮೊದಲ 2 ಸ್ಟ್ಯಾಂಜಾವನ್ನು ಅಡಾಪ್ಟ್ ಮಾಡ್ಕೊಳ್ಳೋದಾಗಿ ಗಮನ ಹರಿಸುವಂಥದ್ದು. ಅದಾದ ಮೇಲೆ 1950 ಜನವರಿ 24 ರಾಜೇಂದ್ರ ಪ್ರಸಾದ್ ಅವರ ಒಂದು ಪ್ರೆಸಿಡೆಂಟ್ಶಿಪ್ನ ಆಧಾರದ ಮೇಲೆ ಏನಾಗುತ್ತೆ ಅಂತಂದರೆ ಸೊ ಜನಗಣಮನವನ್ನು ನ್ಯಾಷನಲ್ ಅಂಥೆಮ್ ಆಗಿ ವಂದೇ ಮಾತರಮನ್ನು ನಾವು ನ್ಯಾಷನಲ್ ಸಾಂಗ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರೋದಾಗಿ ಗಮನ ಹರಿಸುವಂಥದ್ದು. ನಮ್ಮ ಸಂವಿಧಾನದಲ್ಲಿ ನ್ಯಾಷನಲ್ ಸಾಂಗ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿರೋದಾಗಿ ನಾವು ನೋಡ್ತಾ ಇಲ್ಲ. ಆದರೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರುತ್ತಲ್ಲ, ಅದರಲ್ಲಿರುವಂಥ ಒಂದು ಆರ್ಟಿಕಲ್ 51A ಸಬ್ ಕ್ಲಾಸ್ ಎ ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಪ್ರತಿಯೊಬ್ಬ ನಾಗರಿಕರೂ ಸಹ ನಮ್ಮ ಸಂವಿಧಾನಕ್ಕೆ ರೆಸ್ಪೆಕ್ಟ್ ಮಾಡಬೇಕು, ನ್ಯಾಷನಲ್ ಫ್ಲ್ಯಾಗ್ಗೆ ರೆಸ್ಪೆಕ್ಟ್ ಮಾಡಬೇಕು ಹಾಗೂ ನ್ಯಾಷನಲ್ ಆ್ಯಂಥಮ್ಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಇವಾಗ ಸ್ವಲ್ಪ ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ ನ್ಯೂಸಲ್ಲಿ ಯಾಕಿದೆ ಅಂತ ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಅಷ್ಟೇ ಅಲ್ಲದೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಚಳುವಳಿಗಳಲ್ಲಿ ವಂದೇ ಮಾತರಮನ್ನು ವೆಪನ್ ಥರ ಯೂಸ್ ಮಾಡಿರೋದನ್ನು ನೋಡ್ಬೋದಲ್ವಾ. ಅದರಲ್ಲೂ 1905ನಲ್ಲಿ ಬಂಗಾಲ್ ಪಾರ್ಟಿಷನ್ ಅಂತ ಬಂದಾಗ ಹೆಚ್ಚು ಪಾಪ್ಯುಲಾರಿಟಿಯನ್ನು ಈ ಒಂದು ವಂದೇ ಮಾತರಂ ಪಡೆದುಕೊಂಡಿದೆ ಅಂತಲೇ ಗಮನ ಹರಿಸ್ಬೋದು. ಈವನ್ ಅಬ್ರಾಡ್ ನಡಿನಲ್ಲೂ ಸಹ ಮೇಡಮ್ ಬಿಕಾಜಿ ಕಾಮಾ ಅವರು ಟ್ರೈ ಕಲರ್ ಫ್ಲ್ಯಾಗನ್ನು ಹೋಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ಲಿನ್ ನಡಿನಲ್ಲಿನೂ ಸಹ ವಂದೇ ಮಾತರಂ ಅನ್ನುವಂಥ ವರ್ಡನ್ನು ಫ್ಲ್ಯಾಗ್ ಮೇಲೆ ಬರೆದಿರೋದಾಗಿ ಗಮನ ಹರಿಸ್ಬೋದು. ಅಷ್ಟು ಮಟ್ಟಿಗೆ ಇದು ಪಾಪ್ಯುಲಾರಿಟಿಯನ್ನು ಫ್ರೀಡಮ್ ಸ್ಟ್ರಗಲ್ ನಡಿನಲ್ಲಿ ತೋರಿಸುತ್ತೆ ಅಂತಲೇ ಗಮನ ಹರಿಸುವಂಥದ್ದು. ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಹ್ಯಾವ್ ಸ್ಟೇಟ್ಸ್ ಗೇನ್ಡ್ ಫ್ರಾಮ್ ದ 16th ಫೈನಾನ್ಸ್ ಕಮಿಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಹಾಗೂ GS ಪೇಪರ್ 3ನಲ್ಲಿ ಇಂಪಾರ್ಟೆಂಟ್ಲಿ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಂತ ಡೆವಲ್ಯೂಷನ್ ನಡೆದಿದೆ, 16th ಫೈನಾನ್ಸ್ ಕಮಿಷನ್ ಒಂದು ರೆಕಮೆಂಡೇಷನ್ ಯಾವ ರೀತಿ ಆಗಿದೆ, ಸ್ಟೇಟ್ಗೆ ಬೆನಿಫಿಟ್ ಆಗುತ್ತೋ ಇಲ್ವೋ, ಸ್ಟೇಟ್ನ ಒಂದು ಕನ್ಸರ್ನ್ನ ಆಧಾರದ ಮೇಲೆ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಅಪ್ಕಮಿಂಗ್ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಲೇಬಹುದು. ವೆರಿ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ಇದರ ಬಗ್ಗೆ ನಾವು ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೀವಿ, ಯಾವ ರೀತಿ ಅಂತ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ಗ್ರಾಫನ್ನು ಕೊಟ್ಟಿದ್ರೆ, ಕಂಪ್ಯಾರಿಸನ್ ಚಾರ್ಟನ್ನು ಮೆನ್ಷನ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿನ ನಾವು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 16th ಫೈನಾನ್ಸ್ ಕಮಿಷನ್, ಸೊ ಇದರ ಒಂದು ಹೆಡ್ ಯಾರಾಗಿದ್ದರು ಅಂತಂದರೆ ಚೇರ್ಮನ್ಶಿಪ್ಪನ್ನು ಹೊಂದಿರತಕ್ಕಂಥ ಅರವಿಂದ್ ಪನಗರಿಯಾ. ಸೊ ಇವರ ಒಂದು ನೇತೃತ್ವದ ಆಧಾರದ ಮೇಲೆ 16th ಫೈನಾನ್ಸ್ ಕಮಿಷನ್ ಒಂದು ಡ್ಯೂರೇಷನ್ ಎಷ್ಟು ಮಟ್ಟಿಗಿದೆ, 2026 to 2031. ಓಕೆ, 2031 ತನಕ ಈ ಒಂದು ರೆಕಮೆಂಡೇಷನ್ಸ್ಗಳು ಕಂಟಿನ್ಯೂ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. 16th ಫೈನಾನ್ಸ್ ಕಮಿಷನಲ್ಲಿ ಯಾವ ರೀತಿಯಾದಂಥ ರೆಕಮೆಂಡೇಷನ್ಸನ್ನು ಮಾಡಿದ್ದಾರೆ. ವರ್ಟಿಕಲ್ ಡೆವಲ್ಯೂಷನ್ ಅಂತ ಬಂದಾಗ ಸೆಂಟರ್ ಇಂದ ಸ್ಟೇಟ್ಗೆ ಎಷ್ಟು ಮಟ್ಟಿಗೆ ಕೊಡಬೇಕು, 41% ಅಷ್ಟು ಕ್ಲಿಯರಾಗಿ ಗೊತ್ತಿರಲಿ. 41% ಅಷ್ಟಿದೆ. ಬಟ್ ಆ್ಯಕ್ಚುಲಿ ಒಂದು ಡಿಮ್ಯಾಂಡ್ ಎಷ್ಟು ಮಟ್ಟಿಗೆ ಇತ್ತು ಅಂತಂದರೆ, ಈ ಮೊದಲು 41% ಇತ್ತಲ್ಲ, ಸೊ ಆ ಒಂದು 41%ಅನ್ನು 45 ಅಥವಾ 50% ಅಷ್ಟು ಇನ್ಕ್ರೀಸ್ ಮಾಡಿ ಅಂತ ಡಿಮ್ಯಾಂಡನ್ನು ಮಾಡ್ತಾಯಿದ್ರು. ಬಟ್ 41% ಅಷ್ಟನ್ನು ಹಾಗೆ ಇಟ್ಟಿದ್ದಾರೆ. ಬಿಕಾಸ್ 15th ಫೈನಾನ್ಸ್ ಕಮಿಷನಲ್ಲೂ ಸಹ 41% ಅಷ್ಟೇ ಇರೋದನ್ನು ಗಮನ ಹರಿಸ್ಬೋದು. ಜೊತೆಗೆ ಸೆಸ್ ಹಾಗೂ ಸರ್ಚಾರ್ಜಸ್ಗೆ ಸಂಬಂಧಪಟ್ಟಂತೆ ಡಿವಿಸಿಬಲ್ ಪೂಲ್ ನಡಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಡಿಸ್ಕಷನ್ ಇತ್ತು. ಆ ಒಂದು ಡಿಸ್ಕಷನನ್ನು ಸಹ ಫೈನಾನ್ಸ್ ಕಮಿಷನ್ ರಿಜೆಕ್ಟ್ ಮಾಡಿದೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ವೈ? ಬಿಕಾಸ್ ರೀಸನ್ ಯಾವ ರೀತಿಯಾಗಿ ಕೊಡ್ತಾ ಇದೆ ಕಮಿಷನ್ ಅಂತಂದರೆ, ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಕೆಲವೊಂದಿಷ್ಟು ಫಂಡ್ನ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಮೇಂಟೈನ್ ಮಾಡಲಿಕ್ಕೆ ಯೂನಿಯನ್ ಲೆವೆಲಲ್ಲೂ ಸಹ ಒಂದು ಫಿಸಿಕಲ್ ಸ್ಪೇಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೆಸ್ ಹಾಗೂ ಸರ್ಚಾರ್ಜಸನ್ನು ಯಾವುದೇ ರೀತಿಯಾಗಿ ಡಿವಿಜಿಬಲ್ ಪೂಲ್ ನಡಿ ಇನ್ಕ್ಲೂಡ್ ಮಾಡಿಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಆದರೆ 2 ಬದಲಾವಣೆಯನ್ನು ಮಾಡಿದರೆ, ಕ್ರೈಟೀರಿಯಾ ನಡಿನಲ್ಲಿ ಬದಲಾವಣೆ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. ಇದು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ನಿಮಗೆ ಕ್ಲಿಯರ್ ಆಗಿದೆ. ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ ಸ್ಟೇಟಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳ ಆಧಾರದ ಮೇಲೆ ಮತ್ತೆ ಆ ಒಂದು 41 ಡಿಸ್ಟ್ರಿಬ್ಯೂಷನ್ ನಡಿನಲ್ಲಿ ಚೇಂಜಸನ್ನು ಮಾಡೋದಾಗಿ ಗಮನ ಹರಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಈ ಒಂದು 41% ಅಷ್ಟನ್ನು ಸ್ಟೇಟ್ಸ್ಗಳ ಮಧ್ಯೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ಹಾರಿಜಾಂಟಲ್ ಡಿಸ್ಟ್ರಿಬ್ಯೂಷನ್ ಅಂತಲೇ ಗಮನ ಹರಿಸ್ಬೋದು, ಅಥವಾ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಹೇಳ್ಬೋದು. ಪ್ರಿಲಿಮ್ಸಲ್ಲಿ ಈ ಒಂದು ಚಾರ್ಟ್ನ ಮುಖಾಂತರ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮೊದಲು ಯಾವ ರೀತಿಯಾದಂಥ ಕ್ರೈಟೀರಿಯಾವನ್ನು ಯೂಸ್ ಮಾಡ್ತಾ ಇದ್ರು, ಇವಾಗ ಪ್ರಸ್ತುತವಾಗಿರುವಂತಹ ಕ್ರೈಟೇರಿಯಾನಲ್ಲಿ ವೇಟೇಜ್ ಯಾವ ರೀತಿಯಾಗಿದೆ ಅಂತಲೂ ಸಹ ಕೇಳ್ಬೋದು. ಸೊ 13th, 14th, 15th, 16th 4 ಫೈನಾನ್ಸ್ ಕಮಿಷನ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂರೇಷನ್ ಯಾವ ರೀತಿಯಾಗಿದೆ ಅಂತ ನೆನಪಿಟ್ಕೊಳ್ಳಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 13th ಫೈನಾನ್ಸ್ ಕಮಿಷನ್ 2010ರಿಂದ 2015, 14th 2015ರಿಂದ 2020, 15th ಫೈನಾನ್ಸ್ ಕಮಿಷನ್ 2020ರಿಂದ 26 ತನಕ ಇದೆ. 26ರಿಂದ 31 16th ಫೈನಾನ್ಸ್ ಕಮಿಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ 13th ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಷನ್ ಎಷ್ಟು ಮಟ್ಟಿಗಿತ್ತು ವರ್ಟಿಕಲ್ ಡೆವಲ್ಯೂಷನ್ ಅಂತ ಬಂದಾಗ 32%. 32%ಇಂದ 42%ಗೆ
ಏರಿಕೆ ಆಗುತ್ತೆ 14th ಫೈನಾನ್ಸ್ ಕಮಿಷನ್ ನಡಿನಲ್ಲಿ. 42 ಇರುವಂಥದ್ದು 41% ಆಗುತ್ತೆ. ಬಿಕಾಸ್ ಜಮ್ಮು ಕಾಶ್ಮೀರವನ್ನು ಯೂನಿಯನ್ ಟೆರಿಟರಿ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಹಂತದಲ್ಲಿ 41% ಇರೋದು 15th ಫೈನಾನ್ಸ್ ಕಮಿಷನ್ ಸೇಮ್ ಟು ಸೇಮ್ ಇಡಬೇಕು ಅಂತ 16th ಫೈನಾನ್ಸ್ ಕಮಿಷನು ಸಹ ರೆಕಮೆಂಡೇಷನ್ಸನ್ನು ಕೊಟ್ಟಿದೆ. 41% ಇವಾಗ ಇದೆ ಅಂತ ನಿಮಗೆ ಕ್ಲಿಯರ್ ಆಲ್ರೆಡಿ ಗೊತ್ತಿದೆ. ಕ್ರೈಟೇರಿಯಾ ಅಂತ ಬಂದಾಗ 16th ಫೈನಾನ್ಸ್ ಕಮಿಷನ್ ಅಡಿಯಲ್ಲಿ ಯಾವ ರೀತಿಯಂಥ ಒಂದು ಕ್ರೈಟೇರಿಯಾವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಇನ್ಕಮ್ ಡಿಸ್ಟೆನ್ಸ್ ಇದೆ ಅಲ್ವಾ, 42.5% ಇರೋದನ್ನು ನೋಡ್ತಾ ಇದ್ದೀವಿ. ಪಾಪ್ಯುಲೇಷನ್ ಅಂತ ಬಂದಾಗ 2011 ಸೆನ್ಸಸ್ಸನ್ನು ನೋಡ್ತಾ ಇದ್ದೀವಿ. 17.5% ಇರುವಂಥದ್ದು. ಏರಿಯಾನು ಇದೆ, ಫಾರೆಸ್ಟ್ ಇದೆ, 10% ಇರೋದನ್ನು ಗಮನ ಹರಿಸ್ಬೋದು. ಫಿಸಿಕಲ್ ಡಿಸಿಪ್ಲಿನ್ ಇಲ್ಲ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ 10% ಇದೆ. ಟ್ಯಾಕ್ಸ್ ಎಫರ್ಟ್ಸನ್ನು ರಿಮೂವ್ ಮಾಡಿದ್ದಾರೆ. ಸ್ಟೇಟ್ಸ್ ಕಾಂಟ್ರಿಬ್ಯೂಷನ್ ಟು GDP 10 ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿ ಯಾವ ರೀತಿಯಾದಂಥ ಕ್ರೈಟೇರಿಯಾ ಇದೆ, ಎಷ್ಟು ಮಟ್ಟಿಗೆ ವೇಟೇಜ್ ಅಂತ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ನೆನಪು ಹಾರುವಂತಿಲ್ಲ. ಸೊ ಈ ಮೊದಲು ಯೂಸ್ ಮಾಡ್ತಾ ಇರುವಂಥ ಕ್ರೈಟೇರಿಯಾ ನಡಿನಲ್ಲಿ ರಿಮೂವ್ ಮಾಡಿರುವಂತಹ ಕ್ರೈಟೇರಿಯಾಗಳು ಯಾವ ರೀತಿಯಾಗಿದೆ. ಫಿಸಿಕಲ್ ಡಿಸಿಪ್ಲಿನನ್ನು ರಿಮೂವ್ ಮಾಡಿದ್ದಾರೆ, ಟ್ಯಾಕ್ಸ್ ಎಫರ್ಟನ್ನು ರಿಮೂವ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಪಾಪ್ಯುಲೇಷನ್ ನಡಿನಲ್ಲಿ ಟೈಮ್ ಲೈನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಜನಗಣತಿಗೆ ಸಂಬಂಧಪಟ್ಟಂತೆ 1971 ಯೂಸ್ ಮಾಡ್ತಾ ಇದ್ವಿ, ಇವಾಗ 2011 ಜನಗಣತಿಗೆ ಸಂಬಂಧಪಟ್ಟಂತೆ ನಾವು ಯೂಸ್ ಮಾಡ್ತಾ ಇದ್ವಿ. ಪಾಪ್ಯುಲೇಷನ್ ಸೈಜ್ ಯಾವ ರೀತಿಯಾಗಿದೆ ಅಂತ ರಿಫ್ಲೆಕ್ಷನ್ ಮಾಡಲಿಕ್ಕೆ ಪ್ರಸ್ತುತವಾಗಿ 2011 ಜನಗಣತಿಯನ್ನು ಯೂಸ್ ಮಾಡ್ತಾ ಇದ್ವಿ. ಇದು ಕ್ಲಿಯರ್ ಆಗಿ ಗೊತ್ತಿರಲಿ. ಫಿಸಿಕಲ್ ಡಿಸಿಪ್ಲಿನ್ ಅಂತ ಬಂದಾಗ ಒಂದು ಸ್ಟೇಟ್ ಯಾವ ರೀತಿಯಾದಂತಹ ಎಫರ್ಟ್ಸನ್ನು ಹಾಕುತ್ತೆ ವೆನ್ ಇಟ್ ಕಮ್ಸ್ ಟು ದ ಫಿಸಿಕಲ್ ಮ್ಯಾನೇಜ್ಮೆಂಟ್, ಫಿಸಿಕಲ್ ಡೆಫಿಸಿಟನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುತ್ತೆ, ಬಜೆಟನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದೆ ಅನ್ನೋದರ ಆಧಾರದ ಮೇಲೂ ಸಹ 13th ಫೈನಾನ್ಸ್ ಕಮಿಷನಲ್ಲಿ ಒಂದು ರೆಕಮೆಂಡೇಷನ್ಸನ್ನು ಮಾಡಿರುವಂಥದ್ದು. 17.5% ಅಷ್ಟು ಇತ್ತು ಮೊದಲು. ಹಾಗೂ ಟ್ಯಾಕ್ಸ್ ಎಫರ್ಟ್ಸ್ ಅಂತ ಬಂದಾಗ 15th ಫೈನಾನ್ಸ್ ಕಮಿಷನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋದಾಗಿ ಗಮನ ಹರಿಸ್ಬೋದು. ಇವಾಗ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ. ಇದು ಕ್ಲಿಯರಾಗಿ ಗೊತ್ತಿರಲಿ. ಹೊಸದಾಗಿ ಯಾವುದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಯಾವುದು ರಿಮೂವ್ ಮಾಡಿದ್ದಾರೆ ಕಂಪೇರ್ ಟು 15th ಫೈನಾನ್ಸ್ ಕಮಿಷನ್. ಇಲ್ಲಿ ಇನ್ನೊಂದು ಆಸ್ಪೆಕ್ಟ್ ಏನಂತಂದರೆ 14th ಫೈನಾನ್ಸ್ ಕಮಿಷನ್ ನಡಿನಲ್ಲಿ ಪಾಪ್ಯುಲೇಷನ್ ಅಂತ ಬಂದಾಗ 2 ಸೆನ್ಸಸ್ಸನ್ನು ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ನೋಡಿ. ಪಾಪ್ಯುಲೇಷನ್ 1971 ಇರ್ತಕ್ಕಂಥ ಒಂದು ವೇಟೇಜ್ ಯಾವ ರೀತಿಯಾಗಿದೆ, ಪಾಪ್ಯುಲೇಷನ್ 2011 ಇರ್ತಕ್ಕಂಥ ಒಂದು ವೇಟೇಜ್, 2 ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮುಖಾಂತರ 14th ಫೈನಾನ್ಸ್ ಕಮಿಷನಲ್ಲಿ ರೆಕಮೆಂಡೇಷನ್ಸನ್ನು ನಾವು ಗಮನ ಹರಿಸ್ಬೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. 14th ಫೈನಾನ್ಸ್ ಕಮಿಷನಲ್ಲಿ ಮಾತ್ರ ಈ ರೀತಿಯಾಗಿ ಇನ್ಕ್ಲೂಡ್ ಮಾಡ್ಕೊಂಡಿರೋದನ್ನು ಗಮನ ಹರಿಸ್ಬೋದು. 15th ಅಂತ ಬಂದಾಗ ಕಂಪ್ಲೀಟಾಗಿ 1971 ಸೆನ್ಸಸ್ಸನ್ನು ರಿಮೂವ್ ಮಾಡಿರುವಂಥದ್ದಾಗಿ ಗಮನ ಹರಿಸುವಂಥದ್ದು. ಸೊ ಈ ಮೊದಲು ಇರುವಂಥ ಕ್ರೈಟೇರಿಯಾನಲ್ಲಿ ಎಷ್ಟು ಮಟ್ಟಿಗೆ ಚೇಂಜಸ್ ಆಗಿದೆ ಅನ್ನುವಂಥ ಒಂದು ಕಂಪ್ಯಾರಿಸನ್ನು ಸಹ ನೀವು ಇಲ್ಲಿ ನೋಡ್ಕೊಳ್ಳಿ. ಯಾವ ರೀತಿಯಾಗಿ ರಿಮೂವ್ ಮಾಡಿದರೆ, ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಇದರೊಂದಿಗೆ 13th ಫೈನಾನ್ಸ್ ಕಮಿಷನ್ನ ಒಂದು ಚೇರ್ಮನ್ಶಿಪ್ ಯಾರಿತ್ತು ಅಂತಂದರೆ ವಿಜಯ್ ಕೇಲ್ಕರ್ ಅಂತ ಹೇಳ್ಬೋದು. 14th ಫೈನಾನ್ಸ್ ಕಮಿಷನ್ನ ಒಂದು ಚೇರ್ಮನ್ಶಿಪ್ ರೆಡ್ಡಿ ಅವರು ಬರ್ತಾರೆ, YV ರೆಡ್ಡಿ ಆಗಿರ್ಬೋದು. ಹಾಗೂ 15th ಫೈನಾನ್ಸ್ ಕಮಿಷನ್ನು NK ಸಿಂಗ್ ಅವರು ಕಂಡು ಬರ್ತಾ ಇರೋದನ್ನು, 16th ಫೈನಾನ್ಸ್ ಕಮಿಷನ್ ಅರವಿಂದ್ ಪನಗರೆ. ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಪ್ರಸ್ತುತವಾಗಿ ಒಂದು ಸ್ಟೇಟ್ನ ವಾದ ಯಾವ ರೀತಿಯಾಗಿದೆ, ತಮಿಳುನಾಡು ಸಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಅವರಿಗೆ ಸರಿಯಾದಂಥ ಒಂದು ಅಲೋಕೇಶನ್ ಬಂದಿಲ್ಲ ಅಂತ. ಆದರೆ ಇಲ್ಲಿ ಒಂದು ಟ್ಯಾಕ್ಸ್ ಎಫರ್ಟ್ಸ್ ಅಂತ ಮೊದಲು ಏನು ಫೈಟ್ ಮಾಡ್ತಾ ಇದ್ರು ಸ್ಟೇಟ್ಗಳು, ಅದನ್ನು ಒಂದು ಸರಿದೂಗಿಸ್ಕೊಳ್ಳಿಕ್ಕಂತಲೇ ಸ್ಟೇಟ್ನ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ GDP ಅಂತ ಬಂದಾಗ ಅದರ ಆಧಾರದ ಮೇಲೂ ಸಹ ಅಲೋಕೇಶನ್ಸನ್ನು ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರಲಿ ಯಾವ ರೀತಿಯ ಒಂದು ಅಪ್ರೋಚನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ವಿ ಒಂದು ಕಂಪ್ಯಾರಿಸನ್ ಚಾರ್ಟ್ನ ಆಧಾರದ ಮೇಲೆ. ಬಿಕಾಸ್ ಇಲ್ಲಿ ಒಂದು ಬಿಗ್ಗೆಸ್ಟ್ ಆರ್ಗ್ಯುಮೆಂಟ್ ನಾವು ಸಾಕಷ್ಟು ಸರ್ತಿ ನೋಡಿದ್ವಿ, ಸೆಸ್ ಆ್ಯಂಡ್ ಸರ್ಚಾರ್ಜಸ್ ಅಂತ ಬಂದಾಗ ನಾವು ಡಿವಿಸಿಬಲ್ ಪೂಲ್ ನಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಬಟ್ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ, ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ನಿಮಗೆ ಗೊತ್ತಿರಲಿ. ಜೊತೆಗೆ ಹೊಸದಾಗಿ ಇನ್ಕ್ಲೂಡ್ ಮಾಡಿರುವಂತಹ ಸ್ಟೇಟ್ಸ್ ಕಾಂಟ್ರಿಬ್ಯೂಷನ್ ಟು GDP ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ಇಂಡಸ್ಟ್ರಿಯಲೈಸ್ಡ್ ಆಗಿರ್ತಕ್ಕಂಥ ಸ್ಟೇಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಆಗಿರ್ಬೋದು, ಈ ಎಲ್ಲ ಸ್ಟೇಟ್ಸ್ಗಳಲ್ಲೂ ಸಾಕಷ್ಟು ಇಂಡಸ್ಟ್ರೀಸ್ಗಳು ಇರೋದ್ರಿಂದ ಹೆಚ್ಚು GDPಗೆ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಇದರಿಂದಾಗಿ ಅವ್ರಿಗೂ ಸಹ ಹೆಚ್ಚು ಡೆವಲ್ಯೂಷನ್ ನಡಿನಲ್ಲಿ ಶೇರ್ ಸಿಗುತ್ತೆ ಅನ್ನೋದನ್ನೇ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ 16th ಫೈನಾನ್ಸ್ ಕಮಿಷನ್ ಸ್ಟೇಟ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಬೆನಿಫಿಷಿಯಲ್ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 16th ಫೈನಾನ್ಸ್ ಕಮಿಷನ್ ಅಥವಾ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ ಸೆಸ್ ಆ್ಯಂಡ್ ಸರ್ಚಾರ್ಜಸ್ಗಳಿಗೆ ಸಂಬಂಧಪಟ್ಟಂಥ ಎಕ್ಸೆಪ್ಷನನ್ನು ಯಾವ ಆರ್ಟಿಕಲ್ ನಡಿನಲ್ಲಿ ನಾವು ಗಮನ ಹರಿಸ್ತೇವೆ. ಸೊ ಆರ್ಟಿಕಲ್ ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮುಂದಿನದಾಗಿ ದ CPI ಬೇಸ್ ರಿವಿಷನ್ ಎಕ್ಸಸೈಸ್ ಮೇಜರ್ಸ್ ಅ ಸ್ಲೈಸ್ ಆಫ್ ಲೈಫ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಗವರ್ನೆನ್ಸ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಹಾಗೂ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡುವಾಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಆಧಾರದ ಮೇಲೆ ನಾವು ಕನೆಕ್ಟ್ ಮಾಡ್ಬೋದು. ಒಟ್ಟಾರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ನಡಿನಲ್ಲೂ ಸಹ ಇದು ನಮಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಆರ್ಟಿಕಲನ್ನು
ಸೌರಭ್ ಗರ್ಗ್ ಅವರು ಬರೆದಿದ್ದಾರೆ. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಸೆಕ್ರೆಟರಿ ಆಗಿರ್ತಕ್ಕಂಥ ಇವರು ಬರೆದಿರೋ ಆರ್ಟಿಕಲು. ಸೊ ಇದು ಇಂಪಾರ್ಟೆಂಟ್ ಇದೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ. ಮೇನ್ಸ್ಗೆ ಬೇಕಾಗತಕ್ಕಂತಹ ಕೆಲವೊಂಷ್ಟು ಡೈಮೆನ್ಷನ್ಸನ್ನು ಸಹ ಇದು ಕವರ್ ಮಾಡ್ತಾ ಇದೆ. ಪ್ರಿಲಿಮ್ಸ್ ಅಂತ ಬಂದಾಗ ಯಾವ ರೀತಿಯಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತಹ ಬೇಸ್ ಇಯರನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದಾಗಿ ನಾವು ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ ನಾವು ರಿವಿಷನ್ ಮಾಡಿರುವಂತಹ ಬೇಸ್ ಇಯರನ್ನು ಗಮನ ಹರಿಸೋದಾದರೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಹಂತದಲ್ಲಿ ಬೇಸ್ ಇಯರ್ ಚೇಂಜ್ ಆಗಿದೆ. ಇವಾಗ 2022 ಹಾಗೂ 23 ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಈ ಮೊದಲು 2011-12 ಇರುತ್ತೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಡಿನಲ್ಲೂ ಸಹ ಈ ಮೊದಲು 2012 ಬೇಸ್ ಇಯರ್ ಇತ್ತು. ಇವಾಗ 2024 ಬೇಸ್ ಇಯರ್ ಆಗಿ ಚೂಸ್ ಮಾಡ್ತಾ ಇದ್ದಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬಂದಾಗ 2022 ಹಾಗೂ 23 ಬೇಸ್ ಇಯರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಈ ಮೊದಲು 2011 ಹಾಗೂ 12 ಬೇಸ್ ಇಯರ್ ಇರೋದನ್ನು ಗಮನಿಸ್ಬೋದು. ಈ ಒಂದು ಬೇಸ್ ಇಯರನ್ನು 2017ರಿಂದ ನಾವು ಸ್ಟಾರ್ಟ್ ಮಾಡಿರುವಂಥದ್ದಾಗಿ ಗಮನಿಸ್ಬೋದು. ಇವಾಗ ಚೇಂಜ್ ಮಾಡಿದ್ದಾರೆ. 2026 ಅಂತ ಬಂದಾಗ ಬೇಸ್ ಇಯರ್ನಲ್ಲಿ ಬದಲಾವಣೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಮೇ ಮಂತಿಂದ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಗಮನಿಸ್ಬೋದು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಬೇಸ್ ಇಯರಲ್ಲಿ ಬದಲಾವಣೆಯನ್ನು ಮಾಡಿಲ್ಲ. ಇವಾಗ 2011 ಮತ್ತು 12 ಬೇಸ್ ಇಯರು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. CPIಯಲ್ಲಿ ರಿವೈಸ್ ಮಾಡಿರೋದನ್ನು ಗಮನಿಸ್ತಾ ಇದ್ವಿ. ಬಿಕಾಸ್ RBI ಕೆಲವು ಕ್ಯಾಲ್ಕುಲೇಷನ್ ಮಾಡುವಂಥ ಹಂತದಲ್ಲಿ CPIಯನ್ನೇ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಅಪ್ಡೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಯಾವ ರೀತಿ ಅಂತ ರಿವೈಸ್ ಆಗಿರುವಂತಹ ಒಂದು ಬೇಸ್ ಇಯರ್ ಇದೆ. ಪ್ರಿಲಿಮ್ಸಲ್ಲಿ ಕ್ವಶನ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನೊಂದೆಡೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಇಂಪಾರ್ಟೆನ್ಸನ್ನು ನೋಡುವಂಥದ್ದಾದರೆ ಇದನ್ನು ನಾವು ರೀಟೇಲ್ ಇನ್ಫ್ಲೇಷನ್ ಅಂತಲೂ ಸಹ ಕರಿತೀವಲ್ವಾ. ಸೊ ಇಲ್ಲಿ ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡೋದ್ರಲ್ಲಿ ಈ ಒಂದು ಇಂಡೆಕ್ಸ್ ನಮಗೆ ಸಹಕಾರಿಯಾಗುತ್ತೆ. ನಾವು ಒಂದು ಸರಕು ಅಥವಾ ಸೇವೆಗಳ ಮೇಲೆ ಯಾವ ರೀತಿಯಾದಂಥ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವಿ. ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಮುಖಾಂತರ ನಾವು ಇನ್ಫ್ಲೇಷನನ್ನು ಸಹ ಕಂಟ್ರೋಲ್ಗೆ ತರಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ. ನಮ್ಮ ಕನ್ಸಂಪ್ಷನ್ ಪ್ಯಾಟರ್ನ ಆಧಾರದ ಮೇಲೆ ನಾವು ಎಷ್ಟು ಮಟ್ಟಿಗೆ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಎಷ್ಟು ಮಟ್ಟಿಗೆ ಮನಿ ಸಪ್ಲೈ ಇದೆ ಮಾರ್ಕೆಟಲ್ಲಿ ಅಂತ ಐಡೆಂಟಿಫೈ ಮಾಡ್ಬೋದಲ್ಲ. ಈ ಒಂದು ಹಂತದಲ್ಲಿ RBI ತನ್ನ ಒಂದು ಮಾನಿಟರಿ ಪಾಲಿಸಿ ನಡಿನಲ್ಲಿ ಕನ್ಸ್ಯೂಮರ್ ಪ್ರೈಸನ್ನು ಕನ್ಸಿಡರ್ ಮಾಡುತ್ತೆ ಅಥವಾ ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂತಹ ಒಂದು ಡಿಸಿಷನನ್ನು ತೆಗೆದುಕೊಳ್ಳುವಂಥ ಹಂತದಲ್ಲೂ ಸಹ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲೂ ಸಹ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯೂಸ್ ಮಾಡ್ತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇದರಿಂದ ನಮ್ಮ ಒಂದು ಇನ್ಕಮ್ ಆಗಿರ್ಬೋದು ಅಥವಾ ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಅಡ್ಜಸ್ಟ್ಮೆಂಟನ್ನು ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಹಾಗಾಗಿ ನಮಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. 2012 ಇರುವಂತಹ ಒಂದು ಬೇಸ್ ಇಯರನ್ನು ನಾವು ಯಾಕೆ ರಿವೈಸ್ ಮಾಡಿದ್ದೀವಿ ಅನ್ನೋದು ಅನದರ್ ಆಸ್ಪೆಕ್ಟ್ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ಇವಾಗ ಪ್ರಸ್ತುತವಾಗಿ ನಾವು ಅರ್ಬನೈಸೇಷನ್ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಹಾಗೂ ಸರ್ವಿಸ್ ಸೆಕ್ಟರು ಸಹ ತುಂಬ ಎಕ್ಸ್ಪ್ಯಾನ್ಷನನ್ನು ತೋರಿಸ್ತಾ ಇದೆ. ಈ ಮೊದಲು ನಾವು ಕನ್ಸಿಡರ್ ಮಾಡ್ತಾ ಇರ್ತಕ್ಕಂತಹ ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಏನಿದೆಯಲ್ಲ ಅದು ಡಿಫ್ರೆಂಟ್ ಆಗಿತ್ತು. ಸರ್ವಿಸ್ ನಡೆಯಲ್ಲಿ ಇವಾಗ ಹೆಚ್ಚು ಅಲೋಕೇಶನ್ಸನ್ನು ಮಾಡ್ತಾ ಇರೋದಾಗಿ ಗಮನಿಸ್ಬೋದು. ವೇಟೇಜ್ ನಡೆಯಲ್ಲಿ ಬದಲಾವಣೆಯನ್ನು ಮಾಡಿದರೆ ಓಲ್ಡ್ ವೇಟೇಜ್ ಕಂಪೇರ್ ಮಾಡಿದರೆ ಈ ಒಂದು ವೇಟೇಜ್ ನಡೆಯಲ್ಲಿ ಸೊ ರಿಯಲ್ ಕನ್ಸಂಪ್ಷನ್ ಸರ್ವಿಸ್ ಸೆಕ್ಟರಿಂದ ಬರ್ತಾ ಇರೋದ್ರಿಂದ ಬದಲಾವಣೆ ಮಾಡ್ತಾ ಇರೋದಾಗಿ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಒಂದು ಹೌಸ್ ಹೋಲ್ಡ್ ಪ್ಯಾಟರ್ನ್ ಏನಿರುತ್ತಲ್ಲ ಸ್ಪೆಂಡಿಂಗ್ ಅಂತ ಬಂದಾಗ ಆ ಒಂದು ಪ್ಯಾಟರ್ನ್ ಇವಾಗ ಡೈವರ್ಸಿಫೈಡ್ ಆಗಿದೆ ಅಂತ ಗಮನ ಹರಿಸ್ಬೋದು. ಈ ಮೊದಲು ನೋಡಿ ನಾವು ಹೆಚ್ಚು ಫುಡ್ ಸಂಬಂಧಪಟ್ಟಂತೆ ಅಥವಾ ಹೋಮ್ ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳ ಮೇಲೆ ಹೆಚ್ಚು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವಿ. ಇವಾಗ ಪ್ರಸ್ತುತವಾಗಿ ನೀವು ನೋಡ್ಬೋದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ. OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಮಂತ್ಲಿ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದೀವಲ್ವಾ ಸಬ್ಸ್ಕ್ರಿಪ್ಷನ್ ಆಧಾರದ ಮೇಲೆ. ಇದರಿಂದ ಗೊತ್ತಾಗುತ್ತೆ ಕನ್ಸಂಪ್ಷನ್ ಪ್ಯಾಟರ್ನ್ ಏನಾಗಿದೆಯಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಡೈವರ್ಸಿಫೈಡ್ ಆಗ್ತಾ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ನ್ಯೂ ಕನ್ಸಂಪ್ಷನ್ ಡೇಟಾ ನಡೆಯಲ್ಲಿ ಅದರಲ್ಲೂ ಒಂದು ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಆಧಾರದ ಮೇಲೆ ನಾವು ಒಂದು ಕ್ಯಾಲ್ಕುಲೇಟನ್ನು ಮಾಡ್ತೀವಿ ಎಷ್ಟರ ಮಟ್ಟಿಗೆ ಒಂದು ಕನ್ಸಂಪ್ಷನ್ ಪ್ಯಾಟರ್ನ್ ಆಗ್ತಾ ಇದೆ ಅನ್ನುವಂಥದ್ದನ್ನು. ಸೊ ಇಲ್ಲಿ ಒಂದು ಹೌಸ್ ಹೋಲ್ಡ್ ಎಷ್ಟರ ಮಟ್ಟಿಗೆ ಸ್ಪೆಂಡಿಂಗನ್ನು ಮಾಡ್ತಾ ಇದೆ ಅದರ ಆಧಾರದ ಮೇಲೆ ಹೆಚ್ಚು ವೇಟೇಜನ್ನು ಕೊಡ್ತಾ ಇದ್ದಾರೆ. ಹೈ ವೇಟೇಜ್ ಅಂತ ಬಂದಾಗ ಯಾವ ರೀತಿಯಿಂದ ಒಂದು ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇದರಿಂದ ಕನ್ಸಂಪ್ಷನ್ ಬ್ಯಾಸ್ಕೆಟನ್ನು ನಾವು ಅಪ್ಡೇಟ್ ಮಾಡಿದ್ವಿ. ಸರ್ವಿಸ್ ಅಂತ ಬಂದಾಗ ಹೆಚ್ಚು ಅಲೋಕೇಶನ್ಸನ್ನು ಮಾಡ್ತಾ ಇದ್ದೀವಿ ಅಂತಲೇ ಗಮನ ಹರಿಸುವಂಥದ್ದು. ಹಾಗೂ ಕನ್ಸ್ಯೂಮರ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಹಂತದಲ್ಲಿ ಕಂಪ್ಯೂಟರ್ ಅಸಿಸ್ಟೆಂಟ್ ಪ್ರೈಸ್ ಕಲೆಕ್ಷನನ್ನು ಸಹ ಮಾಡ್ತಾ ಇದ್ದಾರೆ. ಅಂದರೆ ಡೇಟಾ ಕಲೆಕ್ಷನ್ ಮಾಡುವಾಗ ಹೊಸದಾಗಿರುವಂಥ ಒಂದು ಮೆಥಡಾಲಜಿಯನ್ನು, ಇದರಿಂದ ಯಾವುದೇ ರೀತಿಯಾಗಿ ಎರರ್ ಆಗದೇ ಇರುವಂತೆ ರಿಯಲ್ ಟೈಮ್ ವ್ಯಾಲಿಡೇಷನು ಸಹ ಅಥವಾ ಒಂದು ಸರಿಯಾದಂಥ ಕ್ವಾಲಿಟಿ ವೈಸ್ ಟೈಮ್ ಲೈನನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿಕ್ಕೆ ಒಂದು ಕಂಪ್ಯೂಟರನ್ನು ಅಥವಾ ಕಂಪ್ಯೂಟರ್ ಅಸಿಸ್ಟೆಂಟ್ ಪ್ರೈಸ್ ಕಲೆಕ್ಷನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಗ್ಲೋಬಲ್ ಸ್ಟ್ಯಾಂಡರ್ಡ್ ಒಂದಿಗೂ ಸಹ ಒಂದು ಮೆಥಡಾಲಜಿಯನ್ನು ಅಲೈನ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೂ ಸಹ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದ್ದಾರೆ. ಇದರಿಂದ
ಇದರಿಂದ ನಾವು ಸರಿಯಾಗಿ ಒಂದು ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ರೊಸೆಸ್ಸು ಇದೆ ಅಂತ ಎಕ್ಸ್ಪರ್ಟ್ಸ್ಗಳ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಎಕನಾಮಿಸ್ಟ್ಗಳಾಗಿರ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಡೊಮೇನಲ್ಲಿರುವಂಥ ಸ್ಪೆಷಲಿಸ್ಟ್ಗಳ ಒಂದು ಪಾರ್ಟಿಸಿಪೇಷನ್ ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು. ಇದರಿಂದ ಒಂದು ಟ್ರಾನ್ಸ್ಪರೆನ್ಸಿಯನ್ನು ತರ್ತಾ ಇದ್ದಾರೆ, ಒಂದು ಮೆಥಡಾಲಜಿನಲ್ಲಿ ಸೌಂಡ್ನೆಸ್ಸನ್ನು ತೋರೋದು, ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಮೆಥಡಾಲಜಿ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ಬಾಸ್ಕೆಟಲ್ಲಿ ಚೇಂಜ್ ಮಾಡಿದ್ದಾರೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಅಂತ ಒಂದು ವೇಟೇಜ್ ನಡಿಯಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತಲೂ ಸಹ ನಾವು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಒಂದು ರಿವೈಸ್ಡ್ ಆಗಿರುವಂಥ ವೇಟೇಜನ್ನೇ ನೋಡೋದಾದರೆ ಕ್ಲಿಯರಾಗಿ ನೋಡ್ಬೋದು ಯಾವ ರೀತಿಯಾಗಿ ಒಂದು ಬ್ಯಾಸ್ಕೆಟ್ ಆಫ್ ಗೂಡ್ಸ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಅಂತ. ಫುಡ್ ಆ್ಯಂಡ್ ಬಿವರೇಜಸ್, ಹೆಲ್ತ್ ಮೇಲೆ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್, ಈ ರೀತಿಯಾಗಿ ಹಲವಾರು ಕ್ರೈಟೇರಿಯಾವನ್ನು ನಾವು ಗಮನ ಹರಿಸ್ಬೋದು. ಇದರಡಿನಲ್ಲಿ ಫುಡ್ ಆ್ಯಂಡ್ ಬಿವರೇಜಸ್ಸು ಮೊದಲು ಜಾಸ್ತಿ ಇತ್ತು, ಇವಾಗ ಹೊಸ ವೇಟೇಜ್ ನಡಿಯಲ್ಲಿ ಕಡಿಮೆ ಮಾಡಿರೋದಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಸೊ ಇಂಡಿವಿಜುವಲ್ ಆಗಿ ಕೇಳೋದು ಕಡಿಮೆ ವೆನ್ ಇಟ್ ಕಮ್ಸ್ ಟು ದ CPI, ಬಟ್ ಮೇಜರ್ ಚೇಂಜ್ ಆಗಿದೆಯಲ್ಲ ಫುಡ್ ಆ್ಯಂಡ್ ಬಿವರೇಜಸ್ಸು, ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಹಳೆ ವೇಟೇಜ್ ನಡಿಯಲ್ಲಿ 45.86% ಇರುವಂಥದ್ದು ಇವಾಗ 36.7%ಗೆ ಇಳಿಕೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸೊ ಉಳಿದಿದ್ದರಲ್ಲಿ ಸ್ವಲ್ಪ ಮೈನರ್ ಹೆಚ್ಚು ಕಮ್ಮಿ ಚೇಂಜಸ್ಗಳನ್ನು ಮಾಡಿದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಯಾವ ರೀತಿಯಾಗಿ ರಿವಿಷನ್ ಮಾಡಿದ್ದಾರೆ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ವೆನ್ ಇಟ್ ಕಮ್ಸ್ ಟು ದ WPI ಅಲ್ಲ, WPI ನಡಿಯಲ್ಲಿ ವೇಟೇಜ್ನ ಆಧಾರದ ಮೇಲೆ ಆಲ್ರೆಡಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ WPI ನಡಿಯಲ್ಲಿ 3 ರೀತಿಯಾದಂತಹ ವೇಟೇಜಸ್ಗಳನ್ನು ನೋಡ್ತೇವೆ. ಒಟ್ಟಾರೆಯಾಗಿ 697 ಆರ್ಟಿಕಲ್ಸ್ಗಳನ್ನು ನಾವು ಹೋಲ್ಸೇಲ್ ಪ್ರೈಸ್ ನಡಿಯಲ್ಲಿ ಇನ್ಕ್ಲೂಡ್ ಮಾಡಿರುವಂಥದ್ದು. ಅದರಲ್ಲಿ ಪ್ರೈಮರಿ ಆರ್ಟಿಕಲ್ಸ್ಗಳಂತ ಇರುತ್ತೆ, ಫ್ಯೂಯಲ್ ಆ್ಯಂಡ್ ಪವರ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಆರ್ಟಿಕಲ್ಸ್ ಅಂತ ಬಂದಾಗ 22.62% ಅಷ್ಟು ವೇಟೇಜ್ ಇರುವಂಥದ್ದು, ಫ್ಯೂಯಲ್ ಆ್ಯಂಡ್ ಪವರ್ಗೆ ಸಂಬಂಧಪಟ್ಟಂತೆ 13.15%, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಂತ ಬಂದಾಗ 64.23%. ಎಕ್ಸಾಮಲ್ಲಿ ವೇಟೇಜನ್ನು ಕೇಳಿದ್ದಾರೆ WPIಗೆ ಸಂಬಂಧಪಟ್ಟಂತೆ, ಹಾಗಾಗಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ WPI ನಡಿಯಲ್ಲಿ ಯಾವುದೇ ರೀತಿಯಂಥ ಬೇಸ್ ಇಯರ್ ಚೇಂಜ್ ಇಲ್ಲ, ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇಲ್ಲಿ ಒಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, CPIಗೆ ಸಂಬಂಧಪಟ್ಟಂತೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ರಿಲೀಸ್ ಮಾಡುತ್ತೆ ಅಲ್ವಾ ಇಂಡೆಕ್ಸನ್ನು. ವೆನ್ ಇಟ್ ಕಮ್ಸ್ ಟು ದ WPI ಯಾರು ರಿಲೀಸ್ ಮಾಡ್ತಾರಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. WPIನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ WPIನ ಯಾರು ರಿಲೀಸ್ ಮಾಡ್ತಾರೆ ಅಂತ. ಸೊ ಜನರಲಿ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. RBI ಪಾಲಿಸಿ ಮಾಡ್ತಕ್ಕಂಥ ಹಂತದಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಇನ್ಕ್ಲೂಡ್ ಮಾಡ್ತಾರೆ. ರಿವೈಸ್ ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ವೇಟೇಜ್ ನಡಿಯಲ್ಲಿ ಬದಲಾವಣೆ ಮಾಡಿದ್ದಾರೆ, ಸರ್ವಿಸ್ ಸೆಕ್ಟರ್ಗೆ ಸ್ವಲ್ಪ ಹೆಚ್ಚು ವೇಟೇಜನ್ನು ಕೊಡುವಂಥದ್ದಾಗಿರ್ಬೋದು, ಒಂದು ಹೌಸ್ ಹೋಲ್ಡ್ ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡ್ತಕ್ಕಂಥ ಹಂತದಲ್ಲಿ ಕ್ಯಾಲ್ಕುಲೇಷನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಮಗೊಂದು ಡೇಟಾ ಅಕ್ಯುರೇಟಾಗಿ ಸಿಕ್ಕುತ್ತೆ ಅಂತಲೇ ಗಮನ ಹರಿಸುವಂಥದ್ದು. ಇನ್ನು ಮುಂದಿನದಾಗಿ ಜುಡಿಷಿಯಲ್ ಡ್ರಿಫ್ಟ್ ಇನ್ ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಹಿಯರಿಂಗ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸನ್ನು ಗಮನ ಹರಿಸ್ಬೋದು, ಹಾಗೂ ಸ್ಟೇಟ್ ಸೆಂಟರ್ ಮಧ್ಯೆ ಇರುವಂತಹ ಕೆಲವೊಂದಿಷ್ಟು ಕಾನ್ಫ್ಲಿಕ್ಟನ್ನು ರಿಸಾಲ್ವ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ಒಂದು ಪವರ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದಲ್ವಾ. ಇವಾಗ ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಬಂದಾಗ ಈ ಒಂದು ಇಶ್ಯೂ ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂತೆ ಚಾಲೆಂಜನ್ನು ಮಾಡ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಅದರಲ್ಲೂ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರು ಇವತ್ತು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಅಪಿಯರ್ ಆಗಿರೋದನ್ನು ಗಮನ ಹರಿಸ್ಬೋದು ಫೆಬ್ರವರಿ ಮಂತಲ್ಲಿ. ಹಾಗಾಗಿ ಆ ಒಂದು ಕನ್ಸರ್ನ ಆಧಾರದ ಮೇಲೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಷ್ಟರ ಮಟ್ಟಿಗೆ ಸರಿ ಇದೆ ಇಲ್ವೋ ಅಂತ ಆಥರ್ ಅವರು ತಮ್ಮ ಒಂದು ಒಪಿನಿಯನನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕೋರ್ಟ್ ಇವತ್ತು ಯಾವ ರೀತಿಯಂಥ ಡಿಸಿಷನ್ನ ತೆಗೆದುಕೊಳ್ಬೇಕು ಈ ಇಶ್ಯೂ ಬಂದಾಗ, ಇದು ಸಂವಿಧಾನಾತ್ಮಕವಾಗಿ ಸರಿ ಇದೇನೋ ಇಲ್ವೋ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಮಾಡ್ತಾ ಇದ್ದಾರಲ್ವಾ, ಇದು ಸಂವಿಧಾನಾತ್ಮಕವಾಗಿ ಸರಿ ಇದೇನೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಒಂದು ಪವರ್ ಇರುತ್ತಲ್ಲ. ಯಾವ ಆರ್ಟಿಕಲ್ ನಡಿಯಲ್ಲಿ ನಾವು ಜುಡಿಷಿಯಲ್ ರಿವ್ಯೂವನ್ನು ನೋಡ್ತೇವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ ನಂಬರ್ ಮೆನ್ಷನ್ ಮಾಡಿ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂತೆ. ಇವಾಗ ಜುಡಿಷಿಯಲ್ ರಿವ್ಯೂ ನಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಸರಿ ಇದೇನೋ ಇಲ್ವೋ ಅಂತ ಹೇಳಬೇಕು ಹೊರತಾಗಿ ಇದು ಯಾಕೆ ಡಿಲೇ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಲೇಖಕರ ಅಭಿಪ್ರಾಯದ ಪ್ರಕಾರ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ಗೆ, ನ್ಯಾಯಾಂಗ ವ್ಯವಸ್ಥೆಗೆ ಸಂವಿಧಾನದಲ್ಲಿ ಯಾವ ರೀತಿಯಾದಂಥ ಜವಾಬ್ದಾರಿಯನ್ನು ಹೇರಲಾಗಿದೆ. ಜುಡಿಷಿಯಲ್ ರಿವ್ಯೂವನ್ನು ಅವ್ರು ಮಾಡಬೇಕು. ಸರ್ಕಾರ ಸರಿಯಾಗಿ ಇವಾಗ ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾ ಇದೇನೋ ಇಲ್ವೋ, ಪ್ರೊಸೀಜರನ್ನು ಫಾಲೋ ಮಾಡ್ತಾ ಇದೇನೋ ಇಲ್ವೋ, ಹೊಸದಾಗಿರುವಂಥ ಒಂದು ಕಾನೂನನ್ನು ತರ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗಳನ್ನು ತರ್ತಾ ಇದ್ದಾರೆ ಅಂತಂದರೆ ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಅಲೈನ್ಮೆಂಟನ್ನು ತೋರಿಸುತ್ತೆ ಇಲ್ವೋ ಅಂತ ಇವರು ಚೆಕ್ ಮಾಡಬೇಕಾಗತ್ತೆ ಅಲ್ವಾ.
ಆದರೆ ವೆನ್ ಇಟ್ ಕಮ್ಸ್ ಟು ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೇಸ್ ಅಂತ ತೆಗೆದುಕೊಂಡಾಗ ಒಂದು ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಅವರು ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಇವಾಗ ನೋಡಿ, ಆಧಾರವನ್ನು ನೀವು ಕನ್ಸಿಡರ್ ಮಾಡಬೇಕೋ ಇಲ್ವೋ, ಒಂದು ಡಾಕ್ಯುಮೆಂಟೇಷನನ್ನು ಮಾಡಬೇಕೋ ಇಲ್ವೋ ಅಂತ ಅವರು ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಹಾಗೂ ಬೇರೆ ಸ್ಟೇಟ್ಸ್ ನಡಿನಲ್ಲೂ ಸಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಅಲೌ ಮಾಡ್ತಾ ಇದ್ದಾರೆ. ಇದರಿಂದ ಏನು ಅನಿಸುತ್ತೆ, ಇವಾಗ ನಮ್ಮ ಕೋರ್ಟ್ಗಳ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಅಂತ ಅನಿಸ್ಬೋದಲ್ವಾ. ಸೊ ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ, ಆದರೆ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಸಂವಿಧಾನಾತ್ಮಕವಾಗಿ ಹುಟ್ಟು ಹಾಕಿರುವಂಥ ಇನ್ನೊಂದು ಪ್ರಶ್ನೆ ಅಂತಂದರೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1950 ನಡಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಇವಾಗ ಮಾಡ್ತಾ ಇದೆ ಅಲ್ವಾ. ಸೊ ಈ ಒಂದು ಪವರನ್ನು ನಾವು ಗಮನ ಹರಿಸ್ಬೋದು. ಈ ಒಂದು ಪವರನ್ನು ಕೇವಲ ಕೆಲವೇ ಸ್ಟೇಟ್ಸ್ಗಳಲ್ಲಿ ಯಾಕೆ ಮಾಡ್ತಾ ಇದ್ದಾರೆ, ಕಂಪ್ಲೀಟಾಗಿ ನ್ಯಾಷನಲ್ ವೈಡ್ ಮಾಡ್ಬೋದಲ್ವಾ, ಮಾಸಿವ್ ಆಗಿರ್ತಕ್ಕಂಥ ಒಂದು ರಿವಿಷನನ್ನು ಮಾಡ್ಬೋದಲ್ವಾ, ಪ್ರತಿಯೊಂದು ಸ್ಟೇಟ್ ನಡಿನಲ್ಲೂ ಮಾಡ್ಬೋದಲ್ವಾ, ಯಾಕೆ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಏರಿಯಾನಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಸಹ ಹಾಕ್ತಾ ಇದ್ದಾರೆ. ಜೊತೆಗೆ ಎಲೆಕ್ಟೋರಲ್ ರೋಲ್ ಇವಾಗ ಆಲ್ರೆಡಿ ಪ್ರೆಸೆಂಟ್ ಇದೆ, ಎಕ್ಸಿಸ್ಟಿಂಗ್ ಇದೆ, ಆದರೂ ಕೂಡ ನಾವು ಮತ್ತೆ ಹೊಸದಾಗಿ ರಿವಿಷನನ್ನು ಯಾಕೆ ಮಾಡ್ತಾ ಇದ್ದೀವಿ, ವೋಟರ್ ಲಿಸ್ಟನ್ನು ಮತ್ತೆ ಯಾಕೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸಸೈಸ್ ಆಗುತ್ತಲ್ವಾ, ನಾಗರಿಕತ್ವವನ್ನು ಡಿಟರ್ಮೈನ್ ಮಾಡ್ತಕ್ಕಂಥದ್ದಾಗುತ್ತಲ್ವಾ, ಅಂದರೆ ಸಿಟಿಜನ್ಶಿಪ್ಪನ್ನು ವೆರಿಫೈ ಮಾಡ್ದಂಗೆ ಆಗುತ್ತಲ್ವಾ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮುಖಾಂತರ ಹೊರಗುಳಿದಿರುವಂಥ ವ್ಯಕ್ತಿ, ಅಂದರೆ ವೋಟರ್ ಲಿಸ್ಟಿಂದ ಹೊರಗೆ ಬಂದಿರತಕ್ಕಂಥ ವ್ಯಕ್ತಿ ಮತ್ತು ಸ್ಟೇಟ್ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ಬೋದಲ್ವ. ಸ್ಟೇಟ್ ಇವಾಗ ಇವರನ್ನು ಯಾವ ರೀತಿಯಾಗಿ ರಿಕಗ್ನೈಸ್ ಮಾಡಬೇಕು, ಇವರು ಸಿಟಿಜನ್ ಅಲ್ಲ ಅನ್ನುವಂಥ ಪ್ರೂಫ್ ಆಗಿಬಿಡುತ್ತಲ್ವ ಇವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಿಂದ ಅವ್ರಿಗೆ ಹೊರಗೆ ಬಂದಾಗ. ಸೊ ಇಲ್ಲಿ ನಾವು ಒಬ್ಬ ವ್ಯಕ್ತಿ ಮೇಲೆ ಸಸ್ಪಿಷನ್ ಇದ್ದರೆ, ಸ್ಪೆಸಿಫಿಕ್ ಆಗಿರತಕ್ಕಂಥ ರೀಸನ್ ಇದ್ದಾಗ ಮಾತ್ರ ನಾವು ಆ್ಯಕ್ಷನನ್ನು ತೆಗೆದುಕೊಳ್ಬೋದು. ಮೊದಲು ಅದೇ ರೀತಿಯಾದಂಥ ಲಾಜಿಕನ್ನು ಸ್ಟೇಟ್ ಯೂಸ್ ಮಾಡ್ತಾ ಇತ್ತು. ಇವಾಗ ಪ್ರಸ್ತುತವಾಗಿ ಸೊ ಯಾವ ರೀತಿಯಾಗಿ ಅವರು ಪ್ರೂವ್ ಮಾಡಬೇಕು, ಎಲಿಜಿಬಿಲಿಟಿಗೆ ಸಂಬಂಧಪಟ್ಟ ಒಂದು ಡೌಟ್ಫುಲ್ ಕಂಡೀಷನನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಒಂದು ಸಿಟಿಜನ್ಶಿಪ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕನ್ನು ಹಾಕ್ತಾ ಇದೆ. ಆ್ಯಕ್ಚುಲಿ 1995 ನಡಿನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ವರ್ಡಿಕ್ಟನ್ನು ನೋಡಿದಾಗ ಪ್ರಸ್ತುತವಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಇರ್ತಕ್ಕಂಥ ಒಂದು ಪ್ರೊಸೆಸ್ ರಾಂಗ್ ಅಂತ ಅನಿಸ್ಕೊಳ್ಳುತ್ತೆ. ಇದಕ್ಕೆ ಅಪೋಸಿಟೇ ಮೊದಲು ಅವರು ಒಂದು ವರ್ಡಿಕ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲಾಲ್ ಬಾಬು ಹುಸೇನ್ ಆ್ಯಂಡ್ ಅದರ್ಸ್ ವರ್ಸಸ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ 1995 ಈ ಒಂದು ಕೇಸ್ ನಡಿನಲ್ಲಿ ಮಾಸ್ ಲೆವೆಲಲ್ಲಿ ನಾವು ನೇಮನ್ನು ಡಿಲೀಟ್ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಹಾಗೂ ಸ್ಪೆಸಿಫಿಕ್ ಇಂಡಿವಿಜುವಲ್ಗೆ ಒಂದು ನೋಟಿಸನ್ನು ಕಳಿಸಬೇಕು ಒಂದು ವೇಳೆ ಅವರನ್ನು ವೋಟರ್ ಲಿಸ್ಟಿಂದ ರಿಮೂವ್ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಏನಾದರೂ ಸಸ್ಪೀಷಿಯಸ್ ಇದ್ದರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರೀಸನ್ಸ್ಗಳನ್ನು ಸಹ ಡಿಸ್ಕ್ಲೋಸ್ ಮಾಡಬೇಕು, ಯಾಕೆ ಡಿಲೀಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ. ಮಾಸ್ ಲೆವೆಲಲ್ಲಿ ಎಕ್ಸ್ಕ್ಲೂಡ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ. ಇವಾಗ ಪ್ರಸ್ತುತವಾಗಿ ನೋಡೋದಾದರೆ ಬೇರೆ ಸ್ಟೇಟ್ ನಡಿನಲ್ಲೂ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಪ್ರಾಕ್ಟಿಕಲ್ ಕಾನ್ಸಿಕ್ವೆನ್ಸಸ್ ಅನ್ನು ನಾವು ಗಮನ ಹರಿಸಿದಾಗ ಮಲ್ಟಿಪಲ್ ಸ್ಟೇಟ್ ನಡಿನಲ್ಲಿ ಇವಾಗ ಡಿಲೀಟ್ ಮಾಡ್ತಾ ಇರೋದ್ರಿಂದ ಸ್ಟೇಟ್ಗಳ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ಜಡ್ಜ್ಮೆಂಟನ್ನು ತೆಗೆದುಕೊಳ್ಬೇಕಾಗಿದೆ. ವೆನ್ ಇಟ್ ಕಮ್ಸ್ ಟು ದಿ ವಲ್ನರಾಬಿಲಿಟಿ ಅಂತಂದಾಗ ನಾವು ಸರಿಯಾದಂಥ ಡಾಕ್ಯುಮೆಂಟೇಷನ್ಸನ್ನು ಪ್ರೊಡ್ಯೂಸ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಪಾವರ್ಟಿ ಆಗಿರ್ಬೋದು, ಡಾಕ್ಯುಮೆಂಟೇಷನ್ ಇಲ್ಲದೇ ಇರುವಂಥ ಸ್ಥಿತಿಗತಿಗಳಿರ್ಬೋದು, ಜೆಂಡರ್ ಹಾಗೂ ಕಾಸ್ಟ್ ಬೇಸ್ಡ್ ಡಿಸ್ಅಡ್ವಾಂಟೇಜನ್ನು ಸಹ ನಾವು ನೋಡ್ತಾ ಇದ್ದೀವಿ. ಮಾರ್ಜಿನಲೈಸ್ಡ್ ಪಾಪ್ಯುಲೇಷನ್ಗೆ ಇಂಪ್ಯಾಕ್ಟ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಸಹ ನೋಡ್ತಾ ಇದ್ದೀವಿ. ಈ ಮೊದಲು ಆಧಾರ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಬಂದಾಗ 2012ರಲ್ಲಿ ಚಾಲೆಂಜ್ ಮಾಡಿರೋದಾಗಿ ಇದಕ್ಕೆ ಸಂಬಂಧಿಸಿದಂಥ ಒಂದು ವರ್ಡಿಕ್ಟ್ 2018ರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದೇ ರೀತಿಯಂಥ ಕೇಸ್ ಇಲ್ಲಿ ಇರ್ಬೋದಲ್ವಾ, ಬಿಕಾಸ್ ಅವರು ಪ್ರೊಸೀಜರಲ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅಡಿನಲ್ಲಿ ನಿಗಾ ವಹಿಸ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಅದು ಏನು ಸರಿ ಇದನೋ ಇಲ್ವೋ ಅಂತ ಹೇಳ್ತಾ ಇಲ್ಲ ಅಂತಲೇ ಗಮನ ಹರಿಸುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಒಂದು ಕನ್ಸರ್ನ್ ಏನಂತಂದರೆ ಒಂದು ಡಿಗ್ನಿಟಿಯ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಪಾರ್ಟಿಸಿಪೇಟರಿ ರೈಟ್ಸ್ ನಡಿನಲ್ಲೂ ಸಹ ವೈಲೇಷನ್ ಆಗುತ್ತೆ ಅವರನ್ನು ಎಕ್ಸ್ಕ್ಲೂಡ್ ಮಾಡಿದರೆ. ಸಂವಿಧಾನಾತ್ಮಕವಾಗಿ ಒಂದು ಕೋರ್ಟ್ನ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿದೆ ಅನ್ನುವಂಥ ಕ್ವಶನ್ ಮಾರ್ಕ್ನ ಆಧಾರದ ಮೇಲೆ ಇಲ್ಲಿ ನಾವು ಗಮನಿಸ್ಬೋದು. ಅದರಲ್ಲೂ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಕೋರ್ಟ್ ಯಾವ ರೀತಿಯಾದಂಥ ಒಂದು ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇದೆ, ಯಾವ ರೀತಿಯಾದಂಥ ಒಂದು ಡೈರೆಕ್ಷನನ್ನು ಕೊಡ್ತಾ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದಿನದಾಗಿ ದ ಕಾನ್ಸ್ಟಿಟ್ಯೂಷನ್ ಎಂಟರ್ಸ್ ದ ಸ್ಯಾಂಕ್ಟಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಪಾಲಿಟಿ ಸೆಕ್ಷನ್ ಅಡಿನಲ್ಲಿ ರಿಲಿಜಿಯಸ್ ರೈಟ್ಸ್ ಹಾಗೂ ಜುಡಿಷಿಯರಿ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡೋದಾದರೆ ಮದ್ರಾಸ್ ಹೈಕೋರ್ಟ್ ರೀಸೆಂಟ್ಲಿ ರಿಲಿಜಿಯಸ್ ಪ್ರಾಕ್ಟೀಸ್ನ ಆಧಾರದ ಮೇಲೆ 2 ರೀತಿಯಾದಂಥ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಆ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ರಿಲಿಜಿಯಸ್ ಪ್ರಾಕ್ಟೀಸ್ ಮೇಲೆ ಕ್ವಶನನ್ನು ಮಾಡಿದೆ. ಕೋರ್ಟ್ ಯಾವ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಂಡಿದೆ ಅಂತ. ರೀಸೆಂಟ್ಲಿ ತಿರುಪುರನ್ ಕುಂದ್ರಂ ಟೆಂಪಲ್ ನಡಿನಲ್ಲಿ
ಕಾರ್ತಿಕೇಯ ದೀಪಂ ಅನ್ನುವಂಥ ಒಂದು ರಿಚುವಲನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಲೌ ಮಾಡಿರುವಂಥದ್ದಾಗಿರ್ಬೋದು. ಹಾಗೂ ವರದರಾಜ್ ಪೆರುಮಲ್ ಟೆಂಪಲ್ ನಡಿನಲ್ಲಿ ತೆನಕಲಾಯ್ ಸೆಕ್ಟ್ಗೆ ಹಿಮ್ಸನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ರೈಟನ್ನು ಸಹ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇದರಿಂದ ಸಂವಿಧಾನಾತ್ಮಕವಾಗಿ ಕ್ರಿಯೇಟ್ ಆಗಿರುವಂತಹ ಪ್ರಶ್ನೆ ಅಂತಂದರೆ, ವೆನ್ ಇಟ್ ಕಮ್ಸ್ ಟು ದ ರಿಲಿಜಿಯಸ್ ಡಿಸ್ಪ್ಯೂಟ್ಸ್, ಇಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗ್ಬೋದಾ, ಕೋರ್ಟ್ ಜಡ್ಜ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಇದೆನಾ, ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದಾರಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಜೊತೆಗೆ ಇವಾಗ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಬಂದಾಗ ಅದರಲ್ಲೂ ಒಂದು ಟೆಂಪಲ್ಗೆ ಸಂಬಂಧಪಟ್ಟಂತಹ ಸ್ಪೇಸ್ ಅಂತ ನೋಡಿದಾಗ ಕಂಪ್ಲೀಟಾಗಿ ಜುಡಿಷರಿ ಮತ್ತು ನಮ್ಮ ಸ್ಟೇಟಿಂದ ಅವರು ಹೊರಗೆ ಬೀಳ್ತಾರಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ಗೆ ಉತ್ತರವನ್ನು ಹುಡುಕಬೇಕಾಗಿದೆ ಅಂತ ಆತರವರು ಹೇಳ್ತಾ ಇದ್ದಾರೆ. ಸಿ, ವೆನ್ ಇಟ್ ಕಮ್ಸ್ ಟು ದಿ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತಂದು ಬಂದಾಗ ಇಲ್ಲಿ ಯಾವುದೇ ಒಂದು ರಿಲಿಜನ್ ಅಂತ ತೆಗೆದುಕೊಂಡಾಗ ಕೆಲವೊಂದಿಷ್ಟು ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಅಂತ ಇರುತ್ತೆ, ಕೋರ್ ಪ್ರಾಕ್ಟೀಸಸ್ ಅಂತಲೇ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಹಿಜಾಬನ್ನು ಧರಿಸಬೇಕೋ ಬೇಡವೋ ಅನ್ನುವಂಥ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಈ ಮೊದಲು ಉದ್ಭವ ಆಗಿತ್ತಲ್ಲ, ಆವಾಗೂ ಸಹ ಹಿಜಾಬನ್ನು ಧರಿಸೋದು ಒಂದು ರಿಲಿಜಿಯಸ್ನ ಕೋರ್ ಪ್ರಾಕ್ಟೀಸ್ ಹೌದೋ ಅಲ್ವೋ ಅನ್ನುವಂಥದ್ದನ್ನು ಅನಲೈಸ್ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ಇವಾಗ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಬಂದಾಗ ಎಸೆನ್ಷಿಯಲ್ ಪ್ರಾಕ್ಟೀಸಸ್ ಯಾವ ರೀತಿಯಾಗಿದೆ ಅಂತ ನಾವು ನೋಡಬೇಕಾಗುತ್ತೆ ಅಂತ. ಈ ಮೊದಲು ಸಂವಿಧಾನದ ಒಂದು ಪ್ರಿನ್ಸಿಪಲ್ ಬರೋಕ್ಕಿನ್ನೂ ಮುಂಚೆ ನಾವು ಒಂದು ಸಿವಿಲ್ ರೈಟ್ ಡಿಸ್ಪ್ಯೂಟ್ ಆಗಿ ರಿಲಿಜಿಯಸ್ ಆಸ್ಪೆಕ್ಟನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಓಕೆ, ಯಾವುದೇ ಒಂದು ಟೆಂಪಲ್ ಡಿಸ್ಪ್ಯೂಟ್ ಅಂತ ಬಂದಾಗ ಸಿವಿಲ್ ರೈಟ್ ಡಿಸ್ಪ್ಯೂಟ್ ಆಗಿ ಕನ್ಸಿಡರ್ ಮಾಡ್ತಾ ಇರೋದನ್ನು ಗಮನಿಸುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕೌಮುದಿ ಟೆಂಪಲ್ ಎಂಟ್ರಿ ಅಂತ ಬಂದಾಗ 1908 ನಡಿನಲ್ಲಿ ಇದೊಂದು ಸಿವಿಲ್ ರೈಟ್ಗೆ ಸಂಬಂಧಪಟ್ಟಂತೆ ಟೆಂಪಲ್ ಎಂಟ್ರಿ ಅಂತ ಬಂದಾಗ ಸಿವಿಲ್ ರೈಟ್ ಆಸ್ಪೆಕ್ಟ್ ಅಂತ ನೋಡ್ತಾ ಇದ್ವಿ. ಅಂದರೆ ಸಂವಿಧಾನಾತ್ಮಕವಾಗಿ ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಗಮನ ಹರಿಸುವಂಥದ್ದು. ಅದೇ ಇವಾಗ 1950 ಆದಮೇಲೆ ನಮ್ಮ ಹತ್ರ ಸರಿಯಾದಂಥ ಒಂದು ಫ್ರೇಮ್ ವರ್ಕ್ ಇದೆ. ಸಂವಿಧಾನಾತ್ಮಕವಾಗಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳು ಸಹ ರಿಫ್ಲೆಕ್ಟ್ ಮಾಡುತ್ತಲ್ಲ. 1950 ಆದಮೇಲೆ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಈ ಒಂದು ರಿಲಿಜಿಯಸ್ ಫ್ರೀಡಮ್ ಅಂತ ಬಂದಾಗ ಫಂಡಮೆಂಟಲ್ ರೈಟ್ಸ್ ನಡಿನಲ್ಲಿ ಇನ್ಕ್ಲೂಡ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 25 ಇದೆ, ಆರ್ಟಿಕಲ್ 26 ಅನ್ನು ನೋಡ್ಬೋದು. ಆರ್ಟಿಕಲ್ 25 ನಡಿನಲ್ಲಿ ನಾವು ಸರಿಯಾದಂಥ ಒಂದು ರಿಲಿಜನ್ನ ಫಾಲೋ ಮಾಡಲಿಕ್ಕೆ ಫ್ರೀಡಮನ್ನು ಪ್ರೊವೈಡ್ ಮಾಡುತ್ತೆ, ಅಥವಾ ನಮ್ಮ ಒಂದು ಕನ್ಸೈನ್ಸ್ಗೆ ಸಂಬಂಧಪಟ್ಟಂತೆ ನಾವು ರಿಲಿಜನನ್ನು ಚೂಸ್ ಮಾಡ್ಕೋಬೋದು ಅನ್ನುವಂಥದ್ದಾಗಿ ಹೇಳುತ್ತೆ. ಹಾಗೂ ಆರ್ಟಿಕಲ್ 26 ನಡಿನಲ್ಲಿ ರಿಲಿಜಿಯಸ್ ಡಿನಾಮಿನೇಷನ್ಗೆ ಸಂಬಂಧಪಟ್ಟಂಥ ಒಂದು ರೈಟನ್ನು ಸಹ ಮೆನ್ಷನ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಇವೆರಡು ಇಂಪಾರ್ಟೆಂಟ್ ಅಲ್ವಾ ವೆನ್ ಇಟ್ ಕಮ್ಸ್ ಟು ದ ರಿಲಿಜಿಯಸ್ ಪ್ರಾಕ್ಟೀಸ್. ಸೊ ಇಲ್ಲಿ ಪ್ರಸ್ತುತವಾಗಿ ಸಂವಿಧಾನ ಹೇಳ್ತಾ ಇರೋದು ಏನಂತಂದರೆ, ಈ ಒಂದು ರೈಟ್ಸ್ಗಳನ್ನು ಪ್ರೊವೈಡ್ ಏನೋ ಮಾಡ್ತಾ ಇದ್ವಿ, ಬಟ್ ದೇ ಆರ್ ಸಬ್ಜೆಕ್ಟೆಡ್ ಟು ದಿ ರೆಸ್ಟ್ರಿಕ್ಷನ್ ವೆನ್ ಇಟ್ ಕಮ್ಸ್ ಟು ದ ಪಬ್ಲಿಕ್ ಆರ್ಡರ್, ಹೆಲ್ತ್, ಮೊರಾಲಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ರೆಸ್ಟ್ರಿಕ್ಷನ್ಸನ್ನು ನಾವು ಮಾಡ್ಬೋದು ಅಂತ ಸಂವಿಧಾನದಲ್ಲೇ ಮೆನ್ಷನ್ ಮಾಡ್ತಾ ಇರೋದಾಗಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಮೊರಾಲಿಟಿ ಈಸ್ ದ ಬಿಗ್ಗೆಸ್ಟ್ ಕ್ವಶನ್. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಗಳು ಏನು ಮಾಡ್ಬೋದು ವೆನ್ ಇಟ್ ಕಮ್ಸ್ ಟು ದ ಟೆಂಪಲ್ ಪ್ರಾಕ್ಟೀಸಸ್ ಅಂತ ಬಂದಾಗ ಡೆಫಿನೆಟ್ಲಿ ರೆಸ್ಟ್ರಿಕ್ಷನ್ಸನ್ನು ಮಾಡಬಹುದು, ರೆಗ್ಯುಲೇಷನ್ಸನ್ನು ಮಾಡಬಹುದು, ಮ್ಯಾನೇಜ್ ಮಾಡಲಿಕ್ಕೂ ಸಹ ಕೆಲವೊಂದಿಷ್ಟು ರಿಲೀಫನ್ನು ಕೊಡ್ತಾ ಇದೆ ಸಂವಿಧಾನ ಅಂತ ಗಮನ ಹರಿಸುವಂಥದ್ದು. ಹಾಗೂ ನ್ಯಾಯಾಂಗ ವ್ಯವಸ್ಥೆಗೆ ಇರ್ತಕ್ಕಂಥ ಜವಾಬ್ದಾರಿ ಯಾವ ರೀತಿಯಾಗಿದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ರೈಟನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸಂವಿಧಾನಾತ್ಮಕವಾಗಿರುವಂಥ ಹಕ್ಕಿದೆ ಅಲ್ವಾ. ಇಲ್ಲಿ ಇಂಡಿವಿಜುವಲ್ ರೈಟನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾರಿಗಿದೆ ಅಂತಂದರೆ ಜುಡಿಷರಿ ಸಿಸ್ಟಮ್ಗಿದೆ ಅಲ್ವಾ. ಏನಾದರೂ ಸರ್ಕಾರ ಒಂದು ಟೆಂಪಲ್ ರಿಲೇಟೆಡ್ ಇರ್ತಕ್ಕಂತೆ ಇನಿಷಿಯೇಟಿವನ್ನು ತೆಗೆದುಕೊಂಡಾಗ ನಮ್ಮ ಒಂದು ಜುಡಿಷರಿ ರಿವ್ಯೂವಿನ ಆಧಾರದ ಮೇಲೆ ಏನು ಮಾಡುತ್ತೆ, ಇದು ಎನ್ಶೋರ್ ಮಾಡುತ್ತೆ ಇಂಡಿವಿಜುವಲ್ ರೈಟ್ ಯಾವುದೇ ರೀತಿಯಾಗಿ ವಯೋಲೇಟ್ ಆಗ್ತಾ ಇಲ್ಲ ಅಂತ. ಸೊ ಧಾರ್ಮಿಕವಾಗಿರ್ತಕ್ಕಂಥ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಟೆಸ್ಟನ್ನು ಮಾಡುತ್ತೆ. ಈ ಒಂದು ಟೆಸ್ಟ್ ನಡಿನಲ್ಲಿ ರಿಲಿಜಿಯಸ್ ಪ್ರಾಕ್ಟೀಸ್ ನಡಿನಲ್ಲಿ ಎಸೆನ್ಷಿಯಲ್ ಪಾರ್ಟ್ ಇದೇನೋ ಇಲ್ವೋ, ಇಂಟಿಗ್ರಲ್ ಪಾರ್ಟ್ ಇದೇನೋ ಇಲ್ವೋ ಅಂತ ನೋಡುತ್ತೆ. ಒಂದು ವೇಳೆ ಇಂಟಿಗ್ರಲ್ ಪಾರ್ಟ್ ಇತ್ತು ಅಂತಂದರೆ ಪ್ರೊಟೆಕ್ಷನ್ನ ಮಾಡಲಿಕ್ಕೆ ಮುಂದಾಗುವಂಥದ್ದನ್ನು ನೋಡ್ಬೋದು. ಒಂದು ವೇಳೆ ಇಲ್ಲ ಅಂತಂದರೆ ಆ ಒಂದು ಪ್ರಾಕ್ಟೀಸನ್ನು ಸೆಕ್ಯುಲರ್ ಪ್ರಾಕ್ಟೀಸ್ ಅಂತ ಟ್ರೀಟ್ ಮಾಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೆಗ್ಯುಲೇಷನ್ ಓಪನ್ ಆಗಿದೆ ಅಂತಲೇ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಪ್ರಾಕ್ಟೀಸಸ್ಗಳನ್ನು ಪ್ರೊಟೆಕ್ಷನ್ ಮಾಡುತ್ತೆ ಅನ್ನುವಂಥ ಹಂತದಲ್ಲಿ ಈ ಒಂದು ಟೆಸ್ಟನ್ನು ಫಾಲೋ ಮಾಡುತ್ತೆ, ಟೆಸ್ಟನ್ನು ಅಪ್ಲೈ ಮಾಡುತ್ತೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಈ ಒಂದು ಹಂತದಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಬಂದಾಗ ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥದ್ದು ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ. ಸೊ ಇಲ್ಲಿ ಸರಿಯಾದಂಥ ಒಂದು ಜಸ್ಟಿಸ್ ಇದೆನಾ, ಲಿಬರ್ಟಿ ಇದೆನಾ, ಈಕ್ವಾಲಿಟಿ ಇದೆನಾ, ಫ್ಯಾಟರ್ನಿಟಿ ಇದೆನಾ, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡೋದು ರಿಲಿಜಿಯಸ್ ಪ್ರಾಕ್ಟೀಸಸ್ ನಡಿನಲ್ಲಿ. ಇದರಿಂದ ನಾವು ಸರಿಯಾದಂಥ ಒಂದು ಜಡ್ಜ್ಮೆಂಟನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿ ಅಂತ ಒಂದು ಪ್ರೊಟೆಕ್ಷನನ್ನು ಮಾಡುತ್ತೆ. ಸಂವಿಧಾನಾತ್ಮಕವಾಗಿ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಬಂದಾಗ ನಾವು ಕೇವಲ ಫೇತ್ ಮೇಲೆ ಇಲ್ಲಿ ಬಿಲೀಫ್ ಮಾಡಲಿಕ್ಕೆ
ಆಗೋದಿಲ್ಲ ಅಲ್ವಾ. ಈಕ್ವಾಲಿಟಿ, ಡಿಗ್ನಿಟಿ, ಇಂಡಿವಿಜುವಲ್ ರೈಟ್, ಇಟ್ ಈಸ್ ಬಿಗ್ಗರ್ ಪಿಕ್ಚರ್ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಜಡ್ಜ್ಮೆಂಟನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿ ಸೊ ಫೇತ್ ಈಸ್ ದ ಅಲ್ಟಿಮೇಟ್ ಥಿಂಗ್ ಅಲ್ಲ. ಫೇತನ್ನು ನಾವು ಇಂಟರ್ಫಿಯರ್ ಆಗ್ಬೋದು, ಬಿಕಾಸ್ ಇಲ್ಲಿ ನಮ್ಮ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಬಂದಾಗ ಈಕ್ವಾಲಿಟಿ, ಡಿಗ್ನಿಟಿ, ಇಂಡಿವಿಜುವಲ್ ರೈಟ್ಸನ್ನು ನಾವು ಎತ್ತಿ ಹಿಡಿಬೇಕಾಗುತ್ತೆ. ರಿಲಿಜಿಯಸ್ ಪ್ರಾಕ್ಟೀಸಸ್ ಯಾವುದೇ ರೀತಿಯಾಗಿ ಈ ಒಂದು ರೈಟ್ಸ್ಗಳನ್ನು ಅಂಡರ್ಮೈನ್ ಮಾಡುವಂತ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಬಂದಾಗ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುತ್ತೆ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮುಂದಾಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ದ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಟೆಸ್ಟ್ ಈಸ್ ಪ್ರೈಮರಿಲಿ ಯೂಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್? ಆಪ್ಷನ್ ಎ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಆಪ್ಷನ್ ಬಿ ಲಾ ಕಮಿಷನ್ ಆಫ್ ಇಂಡಿಯಾ, ಆಪ್ಷನ್ ಸಿ ನಡಿನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್. ವೆರಿ ಸಿಂಪಲ್ ಕ್ವಶನ್. ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದನ್ನು ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.